ಒಂದನೇ ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ಅದರಲ್ಲಿರುವಂತಹ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. 1ನೇ ಕೊರಿಂಥ 3ನೇ ಅಧ್ಯಾಯ 11ನೇ ವಚನ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ, ಆ ಅಸ್ತಿವಾರದ ಮೇಲಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರದಷ್ಟೇ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ನೀನು ಒಳ್ಳೆಯ ದೇವರು, ಒಳ್ಳೆಯ ರಕ್ಷಕನು, ನೀನು ನಮಗಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ನಮ್ಮನ್ನು ರಾತ್ರಿ ಕಾಲದಲ್ಲಿ ಕೂಡ ಸುಖಕರವಾದ ನಿದ್ದೆಯನ್ನು ಕೊಟ್ಟು ಸಜೀವರ ಲೆಕ್ಕದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ಹಿಡಿತಕ್ಕಾಗಿ ಸ್ತೋತ್ರ. ಈ ಒಂದು ದಿನದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತೆ ಧ್ಯಾನ ಮಾಡುವಂತೆ ಕೊಟ್ಟಂತ ಮಹಾಭಾಗ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಎಲ್ಲ ನನ್ನ ದೇವರ ಸೇವಕರಿಗೂ ಮತ್ತು ವಿಶೇಷವಾಗಿ ಎಲ್ಲ ಹಿರಿಯರಿಗೂ ಕೂಡ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ವಿಶೇಷವಾಗಿ ಕಳೆದ 19ನೇ ತಾರೀಕು ಮತ್ತು ಪ್ರಯಾಣವಾಗಿ 20, 21, 22 3 ದಿನದ ವಿಶೇಷವಾಗಿ ಉಪವಾಸದ ಪ್ರಾರ್ಥನೆಯಲ್ಲಿ ದೇವರು ತನ್ನ ಆತ್ಮಿಕ ಜೀವಿತವನ್ನು, ದೇವರೊಟ್ಟಿಗೆ ನಮ್ಮ ಸಹವಾಸವನ್ನು ಕಳೆದುಕೊಳ್ಳುವಂತೆ, ಆತನೊಟ್ಟಿಗೆ ನಾವಿರುವಂತ ಒಂದು ಸಂಬಂಧವನ್ನು ಜೀವಿಸುವಂತ ದೇವರು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನೆ ರಾತ್ರಿಯೆಲ್ಲ ಕೂಡ ಮತ್ತು ತಿರುಗಿ ಎಲ್ಲರೂ ತಮ್ಮ ತಮ್ಮ ಸೇವಾ ಸ್ಥಳಕ್ಕೆ ದೇವರು ಅದ್ಭುತವಾದಂತ ರೀತಿಯಲ್ಲಿ ನಡೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ತಿರುಗಾವತಿ ಮತ್ತು ನಾವೆಲ್ಲ ಯಥಾ ರೀತಿಯಲ್ಲಿ ಒಂದು ಜೂಮ್ ಮುಖಾಂತರವಾಗಿ ಪ್ರತಿನಿತ್ಯ ಧ್ಯಾನ ಮಾಡುವಂತೆ ಕೊಟ್ಟಂತ ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವು ಧ್ಯಾನ ಮಾಡುವಂತೆ ದೇವರು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಈ ಸಮಯದಲ್ಲಿ ನನಗೆ ದೇವರು ಕೊಟ್ಟಂತ ಸಭೆಯು ದೇವರಿಗೆ ಸೇರದ್ದು ಎಂಬುದಾಗಿ. ಇದು ಸಭೆ ಅಂತಂದ್ರೆ ದೇವರು ಆರಿಸಲ್ಪಟ್ಟಂತ ಜನಾಂಗ ಸಭೆ ಎಂಬುದಾಗಿ ನಾವು ನೋಡ್ತೀವಿ ಬೈಬಲಲ್ಲಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಸಭೆಗಾಗಿ ಅನೇಕ ವಚನಗಳು ನಮಗೆ ಇಲ್ಲಿ ಪರಿಶುದ್ಧ ಗ್ರಂಥದಲ್ಲಿ ತೋರ್ಪಡ್ತಾ ಇದೆ. ಏನಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಈ ಸಭೆಯನ್ನು ಕಟ್ಟುವವರು ಯೇಸು ಕ್ರಿಸ್ತನೇ ಎಂಬುದಾಗಿ. ಈ ಸಭೆಯನ್ನು ಯೇಸು ಕ್ರಿಸ್ತನು ತನ್ನ ಸ್ವರಕ್ತದಿಂದ, ಅಂದ್ರೆ ಸ್ವರಕ್ತವನ್ನು ಕೊಟ್ಟು ಕೊಂಡುಕೊಂಡಿರುವಂತ ಈ ಒಂದು ಸಭೆ, ಈ ಒಂದು ರಕ್ಷಣೆ ಹೊಂದಿರುವಂತ ಆ ಜನರಿಗೆ ಸಭೆ ಎಂಬುದಾಗಿ. ಅದಕ್ಕೆ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ ಮತ್ತು ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ 10ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಕೂಡ ಎಫೆಸದ ಬರೆದ ಪತ್ರಿಕೆ ನಾವು 1ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡ್ತೀವಿ. ಏನಂತಂದ್ರೆ ಈ ಸಭೆಯು ಕ್ರಿಸ್ತನ ಶರೀರವಾಗಿದೆ ಎಂಬುದಾಗಿ. ಅದೇ ಎಫೆಸನ ಬರೆದ ಪತ್ರಿಕೆ 5ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡ್ತೀವಿ. ಸಭೆಯು ದೇವರು ಅದನ್ನು ರಕ್ಷಿಸುವನು ಎಂಬುದಾಗಿ. ಅಂತಂದ್ರೆ ಪರಮ ತಂದೆಯಾದಂತ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಆ ಸಭೆಯನ್ನು ರಕ್ಷಿಸ್ತಾನೆ ಎಂಬುದಾಗಿ. ಈ ಸಭೆ ಕಟ್ಟಲ್ಪಡಬೇಕಾದರೆ ನಾವು ನೋಡ್ತೀವಿ, ಎಫೆಸದ ಬರೆದ ಪತ್ರಿಕೆ 1ನೇ ಅಧ್ಯಾಯ 4-6 ವಚನಗಳು ನೋಡ್ತೀವಿ. ಅದು ದೇವರ ಒಂದು ಸಂಕಲ್ಪನೆಯಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಈ ಸಭೆ ಅಂದ್ರೆ ಏನು? 1ನೇ ಕೊರಿಂಥ 1ನೇ ಅಧ್ಯಾಯ 2ನೇ ವಚನದಲ್ಲಿ ಸಭೆ ಅಂದರೆ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು. ಇವತ್ತು ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮಾನವರನ್ನು ದೇವರು ನಮ್ಮನ್ನು ಕರಿತಾ ಇದ್ದಾನೆ, ಆರಿಸಲ್ಪಟ್ಟಬೇಕೆಂಬುದಾಗಿ ಆಲೋಚನೆಯಲ್ಲಿದ್ದಾನೆ. ಯಾರು ಆತನ ಸ್ವರಕ್ಕೆ, ಆತನ ಮಾತುಗಳಿಗೆ ವಿಧೇಯರಾಗಿ ನಾವು ಸ್ಪಂದನೆ ಕೊಟ್ಟು ನಮ್ಮೆಲ್ಲವನ್ನು ದೇವರಿಗೆ ಒಪ್ಪಿಸಿ ಪಾಪವನ್ನು ಅರಿಕೆ ಮಾಡಿಕೊಂಡು ರಕ್ಷಣೆಯನ್ನು ಹೊಂದಿ ಆ ಸಭೆಗೆ ಸೇರಿಸಲ್ಪಡ್ತೀವೋ ಆವಾಗ ನಾವು ಕರೆಯಲ್ಪಟ್ಟವರು ಎಂಬುದಾಗಿ, ಆ ಕರೆಯಲ್ಪಟ್ಟವರೇ ಸಭೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಕೂಡ ಎಫೆಸದ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ನೋಡಿದರೆ ಸಭೆಯ ಮೂಲಕ ದೇವರ
ಜ್ಞಾನ ಪ್ರಕಟವಾಗುವಂಥದ್ದು ಪ್ರಾಮುಖ್ಯವಾದಂತ ಮುಖ್ಯ ಕೆಲಸ, ಸಭೆಯ ಮುಖ್ಯ ಕೆಲಸ. ಯಾಕಂತಂದ್ರೆ ಪ್ರತಿಯೊಂದು ಜ್ಞಾನವು ಸಭೆಯ ಮುಖಾಂತರವಾಗಿ ಪ್ರಕಟವಾಗಬೇಕು. ಬೇರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ನಮ್ಗೆ ಜ್ಞಾನ ಸಿಗಲ್ಲ, ಅದು ಸಭೆಯ ಮುಖಾಂತರವಾಗಿ. ನಾವು ನೋಡಿದ 3 ದಿನದಲ್ಲಿ ಒಳ್ಳೆ ದೇವರು ಅದ್ಭುತವಾದಂತ ರೀತಿಯಲ್ಲಿ ಪ್ರತಿಯೊಬ್ಬೊಬ್ಬರ ಸೇವಕರ ಮುಖಾಂತರವಾಗಿ ಸಭೆಯಲ್ಲಿ ಆರಿಸಲ್ಪಟ್ಟಂತವರು ಅಲ್ಲಿ ನಾವು ಕೂತುಕೊಂಡು ವಾಕ್ಯವನ್ನು ಕೇಳುವಂತ ಸಂದರ್ಭದಲ್ಲಿ ಜ್ಞಾನ ಪ್ರಕಟನವಾಗ್ತಾ ಇದೆ. ಅಂದ್ರೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರು ಪ್ರತಿಯೊಬ್ಬೊಬ್ಬರ ಮುಖಾಂತರ ಜ್ಞಾನಗಳು, ಜ್ಞಾನ ಮಾತುಗಳು, ವಾಕ್ಯದ ವಿವರಣೆಗಳು ನಮಗೆ ಪ್ರಕಟವಾಗ್ತಾ ಇದೆ. ಅದೇ ರೀತಿಯಲ್ಲಿ ಕೂಡ ಈ ಸಭೆಯ ಮುಖಾಂತರ ಎಫೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಚನದಲ್ಲಿ ನೋಡ್ತೀವಿ, ಸಭೆಯ ಮುಖಾಂತರ ದೇವರಿಗೆ ಮಹಿಮೆ ಘನತೆ ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಏನಂತಂದ್ರೆ ಸಭೆಯ ಮುಖಾಂತರವಾಗಿ ದೇವರಿಗೆ ನಾವೇನ್ ಮಾಡ್ಬೇಕು? ಮಹಿಮೆ ಘನತೆ ಸಲ್ಲಿಸಬೇಕೆಂಬುದಾಗಿ. ಅದಕ್ಕೆ ಸಭೆ ಅಂದ್ರೆ ಏನು ಎಂಬುದಾಗಿ ನೋಡಿದರೆ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 9-10ನೇ ವಚನಗಳಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಸಭೆಯೇ ದೇವರ ರಾಜ್ಯ ಎಂಬುದಾಗಿ. ಸಭೆಯೇ ದೇವರ ರಾಜ್ಯ. ದೇವರ ರಾಜ್ಯ ಎಲ್ಲಿದೆ ಎಂಬುದಾಗಿ ನಾವು ಹೊಂದ್ಕೊಳ್ತಾ ಇರ್ತೀವಿ ಇವತ್ತು. ಆದರೆ ಪರಿಶುದ್ಧರಾಗಿರುವಂತವರು, ಆರಿಸಲ್ಪಟ್ಟಂತವರು, ಯೇಸು ಕ್ರಿಸ್ತನ ಸ್ವತಃ ರಕ್ತದಿಂದ ಕೊಂಡುಕೊಂಡಂತವರೇ ಅದು ದೇವರ ರಾಜ್ಯ ಎಂಬುದಾಗಿ. ಅದಕ್ಕೆ ನೋಡ್ತೀವಿ 1ನೇ ಕೊರಿಂಥ 12ನೇ ಅಧ್ಯಾಯ 27ನೇ ವಚನದಲ್ಲಿ ಈ ಸಭೆಯಲ್ಲಿ, ಈ ಶರೀರದಲ್ಲಿ ನಾವೆಲ್ಲರೂ ಸದಸ್ಯರಾಗಿ ಅಂಗಗಳಾಗಿದ್ದೇವೆ ನಾವು ಈ ಸಭೆಯಲ್ಲಿ. ಅದಕ್ಕೆ ನಾವು ನೋಡ್ತೀವಿ ಈ ಸಭೆ ಯಾರದು ಎಂಬುದಾಗಿ, ಈ ಸಭೆಯು ಯಾರಿಗೆ ಸೇರಿದ್ದು ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 25 ಆಮೇಲೆ 27ರವರೆಗೆ ನೋಡಿದ್ರೆ ಸಭೆಗೋಸ್ಕರ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಮತ್ತು ನಮ್ಮನ್ನು ಏನ್ ಮಾಡಿದಾನಂತಂದ್ರೆ ತನ್ನನ್ನು ಒಪ್ಪಿಸಿಕೊಟ್ಟು ನಮ್ಮನ್ನು ಪರಮ ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವಂತ ಕಾರ್ಯವನ್ನು ಸಭೆಯ ಮುಖಾಂತರವಾಗಿ ಮಾಡುವಂಥದ್ದು ನಾವು ನೋಡ್ತೇವೆ. ಅದಕ್ಕೆ ಈ ಸಭೆ ಯಾರಿಗೆ ಸೇರಿದ್ದು ಅಂತಂದ್ರೆ ಪರಮ ತಂದೆಯಾದಂತ ದೇವರಿಗೆ ಸೇರಿದ್ದು ಎಂಬುದಾಗಿ. ಅದಕ್ಕೆ ನಾವು ನೋಡ್ತೀವಿ ಇಲ್ಲಿ 1ನೇ ಕೊರಿಂಥ 3ನೇ ಅಧ್ಯಾಯ 11ನೇ ವಚನ, ಹಾಕಿರುವಂತ ಆಸ್ತಿವಾರವು ಯೇಸು ಕ್ರಿಸ್ತನೇ. ಇದು ದೇವರ ಸಂಕಲ್ಪವಾಗಿದೆ. ಈ ಸಭೆ ಮುಂದೆ ಪಾತಾಳ ದ್ವಾರಗಳು ನಿಲ್ಲುವುದಿಲ್ಲ ಎಂಬುದಾಗಿ ಕೂಡ ನಾವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ. ಅದಕ್ಕೆ ಸಭೆಯಲ್ಲಿ ರಕ್ಷಿಸಲ್ಪಟ್ಟವರು ಮತ್ತು ಜ್ಞಾನ ಪ್ರಕಟನವಾಗುವಂಥದ್ದು, ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು, ಈ ಸಭೆಯು ದೇವರ ರಾಜ್ಯವಾಗಿದೆ. ಈ ಸಭೆಯು ಸೇರಿಸಲ್ಪಟ್ಟಂತವರು ನಾವೆಲ್ಲರೂ ಕೂಡ ಸದಸ್ಯರು, ಅಂಗಗಳಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕೂಡ ನಮಗಿವತ್ತು ಒಂದು ಆತ್ಮೀಯರಾಗಿರುವಂತ ದೈವ ಬೋಧಕರು ಮತ್ತು ಒಬ್ಬ ಮಿಷನರಿ ಅವರ ಬಗ್ಗೆ ನಾವು ನೋಡುವುದಾದರೆ ಇಲ್ಲಿ ನಾವು ನೋಡ್ತೀವಿ FB ಮೇಯರ್ ಎಂಬುದಾಗಿ. ಇವರು ಒಂದು ಪರಿಚಯವನ್ನು ನೋಡುವುದಾದ್ರೆ ಪ್ರೀತಿಯುಳ್ಳ ದೇವಜನರೇ, ಇವರ ಒಂದು ಜನನ 8ನೇ ತಾರೀಕು 4ನೇ ತಿಂಗಳ 1847 ಮತ್ತು ಇವರ ಒಂದು ಮರಣ 28/3/1929 ಅವರ ಜೀವಮಾನ ಕಾಲಾವಧಿ. ಆದ್ರೆ ಇವರ ಪೂರ್ಣ ಹೆಸರು ಪೆನ್ರಿಚ್ FB ಮೇಯರ್. ಲಂಡನ್ ನಲ್ಲಿ ಇವರು ಜನಿಸಿದರು ಮತ್ತಿವರು ಬ್ರಿಟನ್ ವಿಶ್ವವಿದ್ಯಾಲಯದಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿದಂತ ವ್ಯಕ್ತಿಯವರು. ಇವರು ಅನೈತಿಕ ವಿಷಯಗಳಲ್ಲಿಯೂ ವಿರೋಧವಾಗಿ ಹೋರಾಟ ಮಾಡುವಂತ ವ್ಯಕ್ತಿ. ಅಂತಂದ್ರೆ ಪಾಪದ ವಿಷಯದಲ್ಲಿ ಹೋರಾಟ, ಅಂದ್ರೆ ಸತ್ಯಕ್ಕೆ ವಿರೋಧವಾಗಿರುವಂತ ಕಾರ್ಯಗಳಿಗೆ ಹೋರಾಟ ಮಾಡುವಂತ ವ್ಯಕ್ತಿ. ಮತ್ತು ಪ್ರಾಮುಖ್ಯವಾಗಿ ಇವರು ಮದ್ಯಪಾನ, ವ್ಯಭಿಚಾರದ ಬಗ್ಗೆ ಜಾಸ್ತಿ ಬೋಧನೆ ಮಾಡುವಂತ ವ್ಯಕ್ತಿಯಾಗಿದ್ರು. ಅನೇಕ ವೇಷಗೃಹಗಳಿಗೆ ಹೋಗಿ ನೀವು ವ್ಯಭಿಚಾರ ಮಾಡಬಾರದು, ನಿಮ್ಮ ಶರೀರವನ್ನು ನೀವು ಕಳೆದುಕೊಳ್ಳಬಾರದು ಅಂತಂದ್ರೆ ಆ ಶರೀರವನ್ನು ಅನೇಕ ವಿಧವಾದಂತ ನಾನಾ ವಿಧವಾದಂತ ವೇಷಗಳಿಗೆ ನೀವು ಏನಾಗಿದ್ದೀರಿ, ನೀವು ಅದಕ್ಕೆ ಅವಲಂಬವಾಗಿ ಅದಕ್ಕೆ ನೀವು ಬಹಳವಾಗಿ
ನಿಮ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ಮತ್ತು ನಿಮ್ಮ ವ್ಯಭಿಚಾರ ಮಾಡ್ತಾ ಇದ್ದು ನಿಮ್ಮೊಂದು ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಎಂಬುದಾಗಿ ಪ್ರತಿಯೊಂದು ಮನೆಗಳನ್ನು ಕಂಡು ಹಿಡಿದು ಆ ವ್ಯಭಿಚಾರ ಮಾಡುವಂತವ್ರ ಮನೆಗಳಿಗೆ, ಮದ್ಯಪಾನ ಮಾಡುವಂತ ಮನೆಗಳಿಗೆ ಹೋಗಿ ಅವರು ತಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ವಿ. 1870ರಲ್ಲಿ ಇವರು ಒಂದು ಪ್ರಾರಂಭದ ಒಂದು ಸುವಾರ್ತೆಯನ್ನು ಮಾಡಿದ್ದಾರೆ. ಏನಂತಂದ್ರೆ DL ಮೋಡಿ ಅವರ ಜೊತೆ ಭೇಟಿ ಆಗ್ತಾರೆ ಅವರು. ಇನ್ನೊಂದು ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ ಏನಂತಂದ್ರೆ DL ಮೋಡಿ ಅವರು ಇವರು ಪ್ರಾಣ ಸ್ನೇಹಿತರು ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ ಇಂಗ್ಲೆಂಡ್ ನಲ್ಲಿ ಅನೇಕ ಪ್ರಾರ್ಥನಾ ಮಂದಿರಗಳಿಗೆ ಹೋಗುವಂಥದ್ದು, ಅನೇಕ ಸಭೆಗಳನ್ನು ಭೇಟಿಯಾಗುವಂತ, ಪರಿಚಯ ಮಾಡಿಕೊಳ್ಳುವಂತ ಸಾಹಿತ್ಯ ಸನ್ನಿಧಿ ಅಂತಂದ್ರೆ ಅವರ ಒಂದು ಒಳ್ಳೆಯ ಒಂದು ಸಹವಾಸವನ್ನು ಇಟ್ಕೊಂಡಿದ್ದಾರೆ ಇವರು. ಯಾರಂತಂದ್ರೆ DL ಮೋಡಿ ಅವರು, ಈ FB ಮೇಯರ್, ಈ ಇಬ್ಬರು ಭಕ್ತರು. ಪ್ರೀತಿಯುಳ್ಳ ದೇವ ಜನರೇ, ಇವರ ಒಂದು ಜೀವಿತದಲ್ಲಿ ನಾವು ನೋಡುವಂಥದ್ದು ಏನಂತಂದ್ರೆ ಇವರು ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದ್ರು. ಏನಂತಂದ್ರೆ 1874ನೇ ಇಸ್ವಿಯಿಂದ 1878ರಲ್ಲಿ ಲೆಸೆಂಡರ್ ನಲ್ಲಿ ವಿಕ್ಟೋರಿಯಾ ರೋಡ್ ಚರ್ಚ್ ಅಲ್ಲೊಂದು ಸಭೆಯ ಒಂದು ನಿರ್ಮಾಣ ಮಾಡಿದರು. ಒಂದನೇದು. ಎರಡನೇದು, ಅಲ್ಲಿಂದ ಹೊರಟು ಬಂದು 1878ನೇ ಇಸ್ವಿಯಿಂದ 1888ನೇ ಇಸ್ವಿಯಲ್ಲಿ ಲೆಸ್ಟರ್ ನಲ್ಲಿ ಮೆಲೋಬೋರ್ನ್ ಆಸ್ ಅಂತ ಚರ್ಚ್, ಮೆಲೋಬೋರ್ನ್ ಎಂಬ ಒಂದು ಸಭೆಯನ್ನು ಕೂಡ ಅಲ್ಲಿ ಸ್ಥಾಪನೆ. ಇದು ಎರಡನೇದು. ಮೂರನೇದು 1888 1892ರವರೆಗೆ ಅಂತಂದ್ರೆ 1909ರ ವರ್ಷದವರೆಗೆ 1915ರ ವರ್ಷದ ನಡುವೆ 1921ನೇ ವರ್ಷದ ಲಂಡನ್ ನಲ್ಲಿ ಕ್ರೈಸ್ಟ್ ಚರ್ಚ್ ಎಂಬ ಸ್ಥಾಪನೆ ಮಾಡಿದರು. ಇವತ್ತು ಅನೇಕ ಕ್ರೈಸ್ಟ್ ಸಭೆಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಇದೆ, ನಮ್ಮ ಸುತ್ತಮುತ್ತ ಮತ್ತು ನಮ್ಮ ಕರ್ನಾಟಕದಲ್ಲಿ, ಆಂಧ್ರ, ತೆಲಂಗಾಣ, ಬೇರೆ ಎಲ್ಲದೂ ಕೂಡ ಕ್ರೈಸ್ಟ್ ಚರ್ಚ್ ಕೂಡ ಇವತ್ತು ಬಹಳ ಆಗಿದೆ. ಅದೇ ರೀತಿಯಲ್ಲೂ ಕೂಡ ಪ್ರೀತಿಯುಳ್ಳ ದೇವ ಜನರೇ, ಈ FB ಮೇಯರ್ ದೈವ ಭಕ್ತರು ಕೂಡ ಅನೇಕ ಸಭೆಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಇವರ ವಿಷಯದಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಏನಂತಂದ್ರೆ ಇವರು 1887ರಿಂದ 1950ರವರೆಗೆ 30 ಪುಸ್ತಕಗಳನ್ನು ಬರೆದರೆಂಬುದಾಗಿ ಕೂಡ ನೋಡ್ತೀವಿ. ಯಾಕಂತಂದ್ರೆ ಇವರು ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡುವಂತ ದೇವರವರಿಗೆ ಒಂದು ವರ ಕೊಟ್ಟಿದ್ರು. ದೇವರು ಇವತ್ತಿನ ದಿವಸ ಅನೇಕ ಜನರಿಗೂ ಕೂಡ, ನಮಗೂ ಕೂಡ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡುವುದಕ್ಕಾಗಿ, ಅನೇಕ ಸಭೆಗಳನ್ನು ಕಟ್ಟುವುದಕ್ಕಾಗಿ, ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ನಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ನೋಡ್ತಾ ಇದ್ದೀವಿ. ಏನಂತಂದ್ರೆ 1 ಕೊರಿಂಥ 3ನೇ ಅಧ್ಯಾಯ ನಾವು ನೋಡ್ತೀವಿ. ಏನಂತಂದ್ರೆ 9ನೇ ವಚನದಿಂದ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದ್ದೇನೆ ಎಂಬುದಾಗಿ ಇಲ್ಲಿ ಪೌಲನಾಗಿರುವಂತ ಮತ್ತು ಆ ಕೊರಿಂಥ ಸಭೆಯವರಿಗೆ ಹೇಳ್ತಾ ಇದ್ದಾರೆ. ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದ್ದೇನೆ, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಅಂದ್ರೆ ಒಂದು ಸಭೆಯು ಸ್ಥಾಪನೆ ಮಾಡಬೇಕಾದ್ರೆ ಎಂಥದ್ದು ಕಟ್ಟಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ನಾವು ಸಭೆಯನ್ನು ಸ್ಥಾಪನೆ ಮಾಡುವಂತವರಾಗಲಿ, ಆ ಸಭೆ ಕಟ್ಟುವಂತವರು ಬಹಳವಾಗಿ ಎಚ್ಚರಿಕೆ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ಎಚ್ಚರಿಕೆಯಾಗಿರಬೇಕು. ಅದಕ್ಕೆ 11ನೇ ವಚನ,
ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ ಎಂಬುದಾಗಿ. ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. 12ನೇ ವಚನ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯರ್ಥವಾಗುವುದು. ಕ್ರಿಸ್ತನ ಬರುವ ದಿನವು ಬೆಂಕಿಯೊಡನೆ ಉದಯವಾಗುವ ಆ ಕೆಲಸ ಸ್ಪಷ್ಟವಾಗಿ ತೋರುತ್ತದೆ. ನಾವು ಕಟ್ಟುವಂತ ಸಭೆಯಲ್ಲಿ ಯೇಸು ಕ್ರಿಸ್ತನ ಬರುವಂತ ಸಂದರ್ಭದಲ್ಲಿ ಏನಾಗ್ತದಂತಂದ್ರೆ ಅಲ್ಲಿ ನಮಗೆ ಪ್ರತಿಫಲ ಸಿಗುತ್ತೆ. ಈ ಸಭೆ ಯಾರ್ದಂತಂದ್ರೆ ಪರಮ ತಂದೆಯಾದಂತ ದೇವರದು. ಆ ದೇವರು ಸಭೆಯನ್ನು ಕಟ್ಟುವಂತ ನಾವು, ಅದಕ್ಕೆ ಪ್ರಯಾಸ ಪಡ್ತಿರುವಂತ ಪ್ರತಿಯೊಬ್ಬ ಸೇವಕರು ಯಾವಾಗ ನಮಗೆ ಪ್ರತಿಫಲ ಸಿಗುತ್ತದೆ ಅಂತಂದ್ರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಮತ್ತೆ ನಮಗೆ ಅದಕ್ಕೆ ಪ್ರತಿಫಲ ಸಿಗುತ್ತಂತೆ. ಇವತ್ತು ನಾವು ಅನೇಕ ಆತ್ಮಗಳನ್ನು ದೇವ್ರಿಗೆ ಒಪ್ಪಿಸ್ತಾ ಇದ್ದೇವೆ, ಅನೇಕ ಆತ್ಮಗಳಿಗೆ ಸುವಾರ್ತೆ ಸಾರ್ತಾ ಇದೆ. ಬನ್ನಿ, ಸಭೆಗೆ ಬನ್ನಿರಿ, ಸಭೆಯಲ್ಲಿ ಆರಾಧನೆ ಮಾಡ್ರಿ, ದೇವರನ್ನು ಸ್ತುತಿಸಿರಿ, ದೇವರನ್ನು ಘನಪಡಿಸಿರಿ, ದೇವರ ನಾಮಕ್ಕೆ ಮಹಿಮೆ ತರಿರಿ ಎಂಬುದಾಗಿ. ನೀವು ಆರಿಸಲ್ಪಟ್ಟವರು, ನೀವು ದೇವರು ನಿಮ್ಮನ್ನು ಕೊಂಡುಕೊಂಡವರು, ನೀವು ಸಭೆಯಲ್ಲಿ ಅಂಗಗಳಾಗಿದ್ದೀರಿ, ಬನ್ನಿರಿ ಎಂಬುದಾಗಿ ಅವರಿಗೆ ಪ್ರಬೋಧನೆ ಮಾಡುತ್ತಾ ದೇವರ ವಾಕ್ಯವನ್ನು ಎಚ್ಚರಿಸುತ್ತಾ ನಡೆಸ್ತಾ ಇದ್ದೀವಿ. ಅಂತ ಪ್ರತಿಫಲ ಯಾವಾಗ ಸಿಗುತ್ತದೆ ಎಂಬುದಾಗಿ ಪ್ರತಿಯೊಬ್ಬರ ದೈವ ಸೇವಕರಿಗೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಏನಂತಂದ್ರೆ, ಅವನವನ ಕೆಲಸವು ವ್ಯರ್ಥವಾಗುವುದು, ಕ್ರಿಸ್ತನ ಬರುವ ದಿನ ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರುವುದು. ಅವನವನ ಕೆಲಸವೆಂತದ್ದು, ಆ ಬೆಂಕಿಯ ಶೋಧಿಸುವುದು. ಒಬ್ಬನ ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಅವನಿಗೆ ಸಂಬಳ ಬರುವುದು. ಇವತ್ತು ನಾವು ಯಾವ ಹಳ್ಳಿಗಳಲ್ಲಿದ್ದರು, ಯಾವ ಸಿಟಿಯಲ್ಲಿದ್ದರು, ಆ ಕಟ್ಟಿರುವಂತ ಸಭೆಯು ದೇವರದ್ದು. ಅಲ್ಲಿ ಕಟ್ಟಿರುವಂತ ಸಭೆಗೆ ದೇವರು ನಮ್ಗೆ ಪ್ರತಿಫಲ ಕೊಡ್ತಾನೆ. ಆ ಕೊಡುವಂತ ಆ ಸಂಬಳ ಯಾವಾಗ ಬರ್ತದಂತಂದ್ರೆ ಪರಲೋಕದಲ್ಲಿ ನಮ್ಗೆ ಸಂಬಳ ಕೊಡ್ತಾರೆ ದೇವರು. ಅದಕ್ಕೆ ನೋಡ್ರಿ, ಆ ಕಟ್ಟಿರುವಂತ ಆ ಸಭೆಗೆ ಅಸ್ಥಿವಾರದ ಮೇಲೆ ನಮ್ಗೆ ಅದು ಉಳಿದ್ರನೆ, ಆ ಸಭೆ ಉಳಿಬೇಕು, ಉಳಿದ್ರನೆ ನಮ್ಗೆ ಏನಾಗುತ್ತೆ ಆ ಸಂಬಳ. ಅದಕ್ಕೆ ಹೇಳ್ತಾರೆ ಇಲ್ಲಿ ದೇವರ ವಾಕ್ಯ ಕೊನೆ ಒಂದು ಮಾತು, ಅವನವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ಸುಟ್ಟು ಹೋದರೆ, ದೇವರ ಸಭೆ ನಾಶವಾದರೆ, ದೇವರ ಸಭೆಯಲ್ಲಿ ಆರಿಸಲ್ಪಟ್ಟವರಂತವರು ಅನೇಕ ವಿಧವಾದಂತ ಸಮಸ್ಯೆಗಳಿಗೆ ಒಳಗಾಗಿ ದೇವರಿಗೆ ದೂರವಾದರೆ, ಆ ಸಭೆ ಕೆಟ್ಟವಾದರೆ ಅದೇನಾಗುತ್ತೆ, ನಷ್ಟವಾಗುತ್ತೆ. ಅಲ್ಲಿರುವಂತ ಸೇವಕನಿಗೆ ನಷ್ಟ, ಮತ್ತೆ ಅದರ ಮುಖಾಂತರವಾಗಿ ಪ್ರಯಾಸ ಪಟ್ಟಿರುವಂತ ವ್ಯರ್ಥ. ಅದಕ್ಕೆ ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನಾಗಿರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತಂದ್ರೆ ಇದು ಸಭೆಯು ದೇವರಿಗೆ ಸೇರಿದ್ದು. ಅದಕ್ಕೆ ಇದು ದೇವರ ಒಂದು ಸಭೆಯು ನಾವು ಕಟ್ಟುವಂತವರಾಗಿದ್ದೇವೆ. ಅದಕ್ಕೆ ಬಹಳ ಪ್ರಯಾಸ ಪಡಬೇಕು. ಯಾಕಂತಂದ್ರೆ ಸುಮ್ಮನೆ ಕಟ್ಟಕ್ಕಾಗಲ್ಲ. ಇವತ್ತು ಪ್ರಪಂಚದಲ್ಲಿ ಒಬ್ಬೊಬ್ಬ ಮನುಷ್ಯನು ಒಂದೊಂದು ವಿಧವಾದಂತ ಗುಣಲಕ್ಷಣಗಳು ಹೊಂದಿರ್ತಾರೆ. ಒಂದು ದೈವ ಭಕ್ತರು, ದೇವರು ನಮಗೆ ಒಳ್ಳೆ ಮಾತುಗಳು ಹೇಳ್ತಾರೆ ಎಂಬ ಇವತ್ತು ಆ ಮಾತುಗಳನ್ನು ಕೇಳಿ ಅದಕ್ಕೆ ಸ್ಪಂದನೆ ಕೊಡುವಂತವ್ರು ಬಹಳ ಕಡಿಮೆ ಇವತ್ತಿನ ದಿವಸ. ಅಂತ ಜನರನ್ನು ದೇವರು ತಿರುಗಿ ಸಭೆಯಲ್ಲಿ ಸೇರಿಸಿ ಕಟ್ಟಲ್ಪಟ್ಟು ಆ ಸಭೆಯಾಗಿ ದೇವರಿಗೆ ಒಪ್ಪಿಸ್ಬೇಕೆಂಬುದಾಗಿ ದೇವರ ವಾಕ್ಯ. ಅದಕ್ಕೆ ನಾವು ನೋಡ್ತೀವಿ, ಸಭೆಯು ದೇವರ ಒಂದು ಸಂಕಲ್ಪವಾಗಿದೆ. ಈ ಸಭೆಯ ಮುಂದೆ ಪಾತಾಳ ದ್ವಾರಗಳು ನಿಲ್ಲಲ್ಪಡುವುದಿಲ್ಲ. ಸಭೆ ಕರೆಯಲ್ಪಟ್ಟವರೆಂಬುದಾಗಿ, ಸಭೆಯಲ್ಲಿ ರಕ್ಷಿಸಲ್ಪಟ್ಟವರೇ ಸಭೆಯಾಗಿದೆ ಎಂಬುದಾಗಿ, ಸಭೆಯ ಮುಖಾಂತರ ದೇವರಿಗೆ ಮಹಿಮೆ ಪ್ರಕಟವಾಗಬೇಕು, ಜ್ಞಾನ ಪ್ರಕಟವಾಗ್ತಾ ಇದೆ ಎಂಬುದಾಗಿ. ಇದರಿಂದ ಸಭೆಯು ದೇವರ ರಾಜ್ಯವಾಗಿದೆ. ಸಭೆಯಲ್ಲಿ ನಾವೆಲ್ಲರೂ ಸದಸ್ಯರು, ಅಂಗಗಳಾಗಿದ್ದೇವೆ. ಸಭೆಯು ಪರಮ ತಂದೆಯಾದಂತ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸಭೆಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾನೆ. ಪ್ರತಿಯೊಬ್ಬೊಬ್ಬರನ್ನು ಪರಿಶುದ್ಧತೆಯನ್ನು ಕಂಡುಕೊಂಡು ಅದರಲ್ಲಿ ನಾವು ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಏನಂತಂದ್ರೆ ಸಭೆ ಯಾರ್ದಂತ ದೇವರದ್ದು ಎಂಬುದಾಗಿ ನೆನಪಿಡಿರಿ ಎಂಬುದಾಗಿ. ಅದಕ್ಕೆ ಸಭೆ ಯಾರ್ದಂತ ದೇವರದು ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ದೇವರದು ಸಭೆ. ಅದಕ್ಕೆ ದೇವರು ಹಾಕಿರುವಂತ ಈ ಅಸ್ಥಿವಾರದ ಮೇಲೆ ಯೇಸು ಕ್ರಿಸ್ತನು ಆ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ಆ ಸಭೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಆ ಸಭೆಯನ್ನು ನಾವೇನ್ ಮಾಡ್ಬೇಕಂತಂದ್ರೆ
ದೈವ ಬೋಧಕರಾಗಿರುವಂತ ನಾವು, ಸಹ ಸೇವಕರಾಗಿರುವಂತ ನಾವು, ದೇವರ ಸೇವೆಯನ್ನು ಮಾಡುವಂತ ನಾವು ಆ ಸಭೆಯನ್ನು, ಅಲ್ಲಿರುವಂತ ವಿಶ್ವಾಸಿಗಳನ್ನು ಕಾಯುವಂಥದ್ದು, ಆ ಸಭೆಯನ್ನು ಕಾಪಾಡುವಂತ ಶಕ್ತಿ ಬಲ ದೇವರು ನಮಗೆ ಕೊಡುವಂತೆ ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಕೂಡ ಸಜೀವ ಲೆಕ್ಕದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ಕರ್ತನೆ, ಸಭೆಯು ದೇವರದು ನೆನಪಿಡಿರಿ ಎಂಬುದಾಗಿ. ಹೌದು ಕರ್ತನೆ, ಸಭೆ ಇದು ದೇವರ ಒಂದು ಸಂಕಲ್ಪನೆ. ಕರ್ತನೆ, ಇದು ನಿನ್ನ ಸಂಕಲ್ಪನೆ. ಈ ಸಭೆಯಲ್ಲಿ ಕರ್ತನೆ, ನೀನು ಮಹಿಮೆ ಹೊಂದುವಂತ ದೇವರು, ಕರೆಯಲ್ಪಟ್ಟಂತವರು, ಪರಿಶುದ್ಧರು, ಸಭೆಯು ದೇವರ ರಾಜ್ಯ ಎಂಬುದಾಗಿ. ಹೌದು ಕರ್ತನೆ, ಇದರ ಮುಖಾಂತರವಾಗಿ ನೀನು ಮಹಿಮೆ ಹೊಂದಬೇಕು ಕರ್ತನೆ. ಈ ಸಭೆಯನ್ನು ಕಟ್ಟುವುದಕ್ಕಾಗಿ ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಟ್ಟು ಕರ್ತನೆ, ಅನೇಕ ಜನರನ್ನು ಕರೆಯಲ್ಪಟ್ಟಂತೆ, ಅನೇಕ ಜನರನ್ನು ಆರಿಸಲ್ಪಟ್ಟಂತವರೇ ಸಭೆಯಾಗಿ ಭೂಮಿ ಮೇಲೆ ಕಟ್ಟಲ್ಪಡ್ತಾ ಇದೆ ಕರ್ಕಿ ಸ್ತೋತ್ರ. ಆದರೆ ಈ ಸಭೆಯ ಮುಖಾಂತರವಾಗಿ ನಮಗೆ ಸಂಬಳ ಸಿಗುವುದು, ಈ ಸಭೆಯ ಮುಖಾಂತರವಾಗಿ ನಮಗೆ ಜಯ ಸಿಗುವುದು, ಈ ಸಭೆಯ ಮುಖಾಂತರವಾಗಿ ಕರ್ತನೆ ನಮಗೆಷ್ಟು ಆಶೀರ್ವಾದ ಉಂಟು. ಹೌದು ಕರ್ತನೆ, ಒಂದು ವೇಳೆ ಆ ಸಭೆಯು ನಿಲ್ಲದೆ ಹೋದರೆ ನೀನು ನಷ್ಟವಾಗ್ತಾ ಇದೆ ಎಂಬುದಾಗಿ. ಹೌದು ಕರ್ತನೆ, ಈ ಸಭೆಗೋಸ್ಕರ ನಾವು ಪ್ರಯಾಸ ಪಡಬೇಕು. ಆ ಸಭೆಗೋಸ್ಕರ ನಾವು ದಿನನಿತ್ಯವೂ ಕರ್ತನೆ ಆ ಸಭೆ ವಿಷಯದಲ್ಲಿ ಕರ್ತನೆ ಯಾವತ್ತೂ ಕೂಡ ನಾವು ಒಂದು ಆತ್ಮಿಕ ಜೀವಿತವನ್ನು ಹೊಂದಿಕೊಂಡು ಈಗೋ ದೇವರ ಸಭೆಯನ್ನು ಕಾಯುವುದಕ್ಕಾಗಿ, ದೇವರ ಸಭೆಯನ್ನು ನಡೆಸುವುದಕ್ಕಾಗಿ ನಮ್ಮನ್ನು ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆಂಬ ಮನೋಭಾವನೆ ದೈವ ಬೋಧಕರಾಗಿರುವಂತ ನಮಗೂ, ಸಭೆ ಹಿರಿಯರಿಗೂ, ಎಲ್ಲ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ಪರಿಶುದ್ಧರಿಗೂ, ಸಭೆಯಲ್ಲಿ ಅಂಗಗಳಾಗಿರುವಂತ ಸದಸ್ಯರಾಗಿರುವಂತ ಪ್ರತಿಯೊಂದು ನಂಬಿದಂತ ಪ್ರತಿಯೊಂದು ಕುಟುಂಬದವರಿಗೂ, ಪ್ರತಿ ಸ್ತ್ರೀಯರಿಗೂ, ಅದೇ ರೀತಿಯಲ್ಲಿ ಪುರುಷರಿಗೂ, ನಂಬಿದಂತ ಪ್ರತಿ ದೇವರ ಮಕ್ಕಳಿಗೂ ಕರ್ತನೆ ನಾವೆಲ್ಲರೂ ಕೂಡ ನಿನ್ನ ಮಕ್ಕಳಾಗಿ ನಿನಗೆ ಸಭೆಯಾಗಿ ಜೀವಿಸುವಂತ ಕೃಪೆ ಕೊಡು. ನಮ್ಮ ಮುಖಾಂತರವಾಗಿ ನೀನು ಮಹಿಮೆ ಹೊಂದಿಕೊಂಡು ನಮ್ಮೆಲ್ಲರನ್ನು ದೀವಿಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನೆ ವಾಕ್ಯವನ್ನು ಕೇಳುವಂತೆ, ಧ್ಯಾನ ಮಾಡುವಂತೆ ಕೊಟ್ಟಂತ ಈ ಒಳ್ಳೆ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ನಮ್ಮ ಕಲ್ವಾರಿ ಸಭೆಯ ಎಲ್ಲ ಮೇಲಿನ ಅಧಿಕಾರಿಗಳಿಗಾಗಿ, ಎಲ್ಲ ಸೇವಕರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ, ಅವರು ಮಾಡುವಂತ ಸೇವೆಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ವಿಶೇಷವಾಗಿ ನಮ್ಮ ದೇಶಕ್ಕಾಗಿ, ದೇಶದ ಜನರಿಗಾಗಿ, ಪ್ರಪಂಚಕ್ಕಾಗಿ, ಪ್ರಪಂಚದ ಜನರಿಗಾಗಿ ಎಲ್ಲರಿಗೂ ಕೂಡ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿ ಕರೆಯಲ್ಪಟ್ಟವರು ಇನ್ನೂ ಅನೇಕ ಜನರಿದ್ದಾರೆ, ಆರಿಸಲ್ಪಟ್ಟವರು ಇನ್ನೂ ಅನೇಕ ಜನರಿದ್ದಾರೆ. ಅವರ ಮುಖಾಂತರವಾಗಿ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿ. ಇದು ನಿನ್ನ ಸಭೆ, ನೀನು ಆಸ್ತಿವರವನ್ನು ಹಾಕು, ಅಭಿಷೇಕಿಸು, ಆಶೀರ್ವದಿಸು. ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಜೂಮಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬವರು ಕೂಡ ನಿನ್ನ ಸಭೆಯಲ್ಲಿ ಸದಸ್ಯರಾಗಿದ್ದಾರೆ, ಆರಿಸಿ ಪಟ್ಟಂತವರು ಇಲ್ಲಿದ್ದಾರೆ ಕರ್ತನೆ. ಅವರೆಲ್ಲರನ್ನು ನೀನು ಆಶೀರ್ವದಿಸು. ಕಳೆದ 3 ದಿನದಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಆ ವಾಕ್ಯಗಳನ್ನು ದಿನನಿತ್ಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಕರ್ತನೆ ಅದನ್ನು ಕರ್ತನೆ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಈ ಲೋಕದಲ್ಲಿ ಬಾಳುವಂತೆ ಕೃಪೆ ಕೊಡುತ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.